ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 32 ಸೈಜದ ಮುಂಭಾಗದ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. 4 ಟಕ್ಸು ಲೆಂತ್ ಬಂದುಬಿಟ್ಟು ಅದು 12.2 ಇತ್ತು. ಅದರಲ್ಲಿ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡು 14 ತೊಗೊಂಡಿದ್ದೀನಿ. ಶೋಲ್ಡರ್ 5 ಇಂಚು ಮತ್ತು ಬಗಲಿನ ಉದ್ದ 5.2 ಇಂಚು. ಇವಾಗ ಚೌಕ್ ಬಾಕ್ಸ್ ಹಾಕೋಣ. ಮೊನ್ನೆ ಬೋಟ್ ನೆಕ್ದಂದರೆ ನಾರ್ಮಲ್ ಕಟ್ಟಿಂಗ್ ಅಂತ ಹೇಳ್ತಿದ್ವಲ್ವ, ಅದೇ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಹಿಂಭಾಗ ಅಂದರೆ ಹಿಂದಿನ ಕೊರಳು ಬೋಟ್ ನೆಕ್ ಬ್ಲೌಸಲ್ಲಿ ಬರ್ತೈತೆ. ಇವಾಗ ಮುಂಭಾಗದ ಪಾರ್ಟನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಸೇಪ್ ಕೊಟ್ಬಿಟ್ಟು ಎದೆ ಸುತ್ತಳತೆ 8 ಇಂಚಿದೆ, 8 ಇಂಚ್ ಹಾಕ್ತಾಯಿದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತೀನಿ ಟಕ್ಸ್ಗೆ, ಮತ್ತು 1.5 ಇಂಚ್ ಸಿಲಾಯಿ ಮಾರ್ಜಿನು. ತಳಗಡೆ 7 ಇಂಚ್ ಸೊಂಟದ ಸುತ್ತಳತೆ, ಮುಂದ್ಗಡೆ 2 ಇಂಚ್ ಟಕ್ಸ್ ಹಿಡಿಯೋದಕ್ಕೆ, ಮತ್ತು 1.5 ಇಂಚು ಸಿಲಾಯಿ ಮಾರ್ಜಿನು. ಹಿಂಗಾಗಿ ನಾನು ಇವಾಗ ಲೈನ್ ಹಾಕ್ತೀನಿ ಕರೆಕ್ಟಾಗಿ. ಮುಂಭಾಗದ ಕೊರಳಿನ ಶೇಪ್ ತೆಗೆಯೋಣ ಬನ್ನಿರಿ. 2 ಇಂಚಿಗೆ ಇವಾಗ 6.5 ಇಂಚ್, 6 ಇಂಚ್ ಮುಂದಿನ ನೆಕ್ಕಿದೆ. ಅದಕ್ಕಾಗಿ ನಾನು 6.5 ಇಂಚ್ ತೊಗೊತೀನಿ ನೋಡಿ. ಹಿಂಗೆ ಒಂದು ಬಾಕ್ಸ್ ಹಾಕಿ ಮೇಲೆ 3.5 ಇಂಚ್ ಯೋಕ್ ಪಟ್ಟಿ ಮಾರ್ಕ್ ಮಾಡ್ತಾಯಿದ್ದೀನಿ. ಮೇಲೆ 3.5 ಇಂಚು, ತಳಗಡೆ ಇಲ್ಲಿ 1 ಇಂಚ್ ಮೈನಸ್ ಮಾಡಿಬಿಟ್ಟು 2.5 ಇಂಚ್ ತೊಗೊಂಡಿದ್ದೀನಿ ನೋಡಿರಿ. ಇವಾಗ ಶೇಪ್ ಕೊಡೋಣ ಬನ್ನಿರಿ. ಶೇಪ್ ಬಂತು ನೋಡಿ. ಇವಾಗ 32ಗೆ 32 ಬಾಗಿಲೆ 10 ಮಾಡಬೇಕು. ಅದರಲ್ಲಿ ನಮಗೆ 3.2 ಪಾಯಿಂಟ್ ಬಂತು. ಮುಂದಗಡೆ ಈ ಕಡೆ 1 ಇಂಚು, ಆ ಕಡೆ 1 ಇಂಚು, 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ, ಅದು ಟಕ್ಸ್ ಹಿಡಿಯೋದಕ್ಕೆ. ಮೇಲುಗಡೆ 1.5 ಇಂಚು, ಅದರಲ್ಲಿ ಕರ್ವ್ ಶೇಪಲ್ಲಿ ಹೋಗುತ್ತಲ್ರಿ, ಅಲ್ಲಿಗೆ ಒಂದು 3.5 ಇಂಚ್. ಅದು ಕರೆಕ್ಟಾಗಿರೋ ಅಳತೆ ಅಲ್ಲ. ಇವಾಗ ಟಕ್ಸಿನ ಅಂದರೆ ಟಕ್ಸಿನ ಮಾರ್ಕ್ ನೋಡಿ ಎಷ್ಟು ಬಂದಿದೆ ಅಂತ. 9 ಇದೆ, 9.5 ತೊಗೋತೀನಿ ನೋಡಿ. ಇವಾಗ ಟಕ್ಸ್ ಮಾರ್ಕ್ ಮಾಡ್ತಾಯಿದ್ದೀನಿ. 1.5 ಇಂಚ್ ಗ್ಯಾಪ್ ಇರಬೇಕು. 3-4 ಟಕ್ಸಲ್ಲಿ ಮೇನ್ ಟಕ್ಸಿಂದ 3 ಟಕ್ಸ್ ಒಳಗೆ ನಡುವೆ 1.5 ಇಂಚ್ ಗ್ಯಾಪ್ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ಕಪ್ ಕುಂದುತ್ತೆ. ಇವಾಗ ಲೈನ್ ಹಾಕೋತೀನಿ ನೋಡಿ. ಆ ಕಡೆ ಒಂದು, ಇವಾಗ ಬಗಲಿನ ಅಂದರೆ ಒಂದು ಸ್ವಲ್ಪ ಬಿಟ್ಟು ಕರ್ವ್ ಶೇಪಲ್ಲಿ ಬಂದಿರತ್ತಲ್ವ, ಅಲ್ಲಿಗೆ ಬಗಲಿನಲ್ಲಿ ತೊಗೋಬೇಕು. ಇದು ಮುಂದೆ ಇದರ ಮಧ್ಯದಲ್ಲಿ ಅದು ತೊಗೋಬೇಕಾಗತ್ತೆ. ಕಟ್ ಮಾಡೋಣ ಬನ್ನಿ. ನೀಟಾಗಿ ಕಟ್ ಮಾಡಬೇಕು, ಯಾಕಂದರೆ ಇದು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಬೇಕಾಗತ್ತಲ್ವೇನ್ರಿ, ಅದಕ್ಕಾಗಿ. 4 ಟಕ್ಸ್ ಹೊಲಿಯೋದು ತುಂಬ ಈಸಿ ಮೆಥಡು. ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಒಂದು ಕಮೆಂಟ್ ಹಾಕಿ ಹೆಂಗೆ ಅನ್ನಿಸ್ತು ಅಂತ. ಇವಾಗ ತುಂಬಾ ಈಸಿ ಇದು ಮೆಥಡಲ್ಲಿ. ಇವಾಗ ಬಟ್ಟೆ ಮೇಲೆ ಹಾಕ್ತೀನಿ ನೋಡಿ. ಬಟ್ಟೆ ಮೇಲೆ ಕೂಡ ಯಾವ ಥರ ಇದೆ ಅಜೆಟಿಗೆ ಹಾಗೆ ತಗೋಬೇಕು. ಇಲ್ಲಾಂದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಬಾರ್ದು, ಯಾಕಂದರೆ ಇದು ಲೈನಿಂಗ್ ಬಟ್ಟೆ. ಮೇನ್ ಫ್ಯಾಬ್ರಿಕ್ ಮೇಲೆ ಆದರೆ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಬೇಕಾಗತ್ತೆ. ಮೇನ್ ಫ್ಯಾಬ್ರಿಕ್ ಮೇಲೆ ಅರ್ಧ ಇಂಚ್ ಬಿಟ್ಬಿಟ್ಟು ಕಟ್ ಮಾಡಬೇಕು. ಇದು ಲೈನಿಂಗ್ ಇರೋದ್ರಿಂದ ಹೆಂಗಿದೆ ಹಂಗೆ ತಗೋಬೇಕು ನೋಡಿ, ಯಾಕಂದರೆ ಇದೇ ಕರೆಕ್ಟ್ ಮಾಪಲ್ವ ನಮ್ಮದು. ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಆಗದಿರೋ ಥರ ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಸಾರಿ, ಡಾರ್ಟ್ ಮಾರ್ಕನ್ನು ಕಟ್ ಮಾಡೋದು ಬಿಟ್ಟೆ. ಡಾರ್ಟ್ ಮಾರ್ಕ್ ಎಲ್ಲೆಲ್ಲಿದೆ ನೋಡಿ, ಅಲ್ಲೆಲ್ಲಿ ಕಟ್ ಹೊಡಿಬೇಕಾಗತ್ತೆ. ಅದಕ್ಕಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ನಾನು ಅಲ್ಲಿ ಕಟ್ ಹೊಡೆದ್ರೆ ಅದು ನನಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚಿಂಗ್ ಮಾಡಿದ್ಮೇಲೆ ನನಗೆ ಅದು ಅರ್ಥ ಆಗುತ್ತೆ ಇಲ್ಲೇ ಇತ್ತು ಅಂತ. ಇಲ್ಲಾಂದರೆ ಮುಂದೆಯಿಂದ ಈಸಿ ಆಗುತ್ತಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನೋ ಪ್ರಾಬ್ಲಮ್ ಇಲ್ಲ ಬೇರೆದ್ರ ಮೇಲೆ ಹಾಕೋದಕ್ಕೆ. ಇವಾಗ ಎಲ್ಲೆಲ್ಲಿ ಕಟ್ ಹಾಕಿರ್ತೀನಿ ಅಲ್ಲಿ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿದ್ಮೇಲೆ ನನಗೆ ಅರ್ಥ ಆಗುತ್ತೆ ಇಲ್ಲಿ ಟಕ್ಸ್ ಇತ್ತು ಅಂತ. ಟೈಮ್ ವೇಸ್ಟ್ ಆಗಲ್ಲ ಅಂತ ಹೇಳಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಇವಾಗ ಕಟ್ ಮಾಡೋಣ ಬನ್ನಿ. ಎಲ್ಲೆಲ್ಲಿ ಮಾರ್ಕ್ ಇದೆ ಅಲ್ಲೆಲ್ಲಿ ಈ ಥರ. ಇದು ತುಂಬಾ ಯೂಸ್ ಆಗುತ್ತೆ ಕಟ್ ಹೊಡೆಯೋದ್ರಿಂದ. ಅಂದರೆ ನಮಗೆ ಸ್ವಲ್ಪನೂ ಟೆನ್ಷನ್ ಆಗೋದಿಲ್ಲ, ಆ ಕಡೆ ಈ ಕಡೆ ಆಗೋ ಚಾನ್ಸಸ್ಸು ಇರೋಲ್ಲ. ಪೇಪರ್ ಮೇಲೆ ಹೆಂಗಿರುತ್ತೋ ಹಂಗೆ ತಗೋಬೋದು ನಾವು. ಇವಾಗ ಯೋಗ ಪಟ್ಟಿನ ತೆಗಿತಾ ಇದ್ದೀನಿ ನೋಡಿ. ಕ್ರಾಸ್ ಪಟ್ಟಿ ಅಂತ ಅಂತಾರೆ, ಆದರೆ ನಾನು ಈ ಕಡೆ ಎಲ್ಲ ಯೋಗ ಪಟ್ಟಿ ಅಂತೀವಿ. ಇದನ್ನು ಕಟ್ ಮಾಡಿಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಆಮೇಲೆ ಕಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಿಚ್ಚು. ಇದು ಮೊನ್ನೆ ಮಾಡಿರೋ ವಿಡಿಯೋ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಸಾರಿ, ಅವ್ರ ಕಸ್ಟಮರ್ ಹಾಕ್ಕೊಂಡ್ಬಿಟ್ಟು ಹೋಗ್ಬಿಟ್ರು ಊರಿಗೆ. ಹೋಗೋರಿದ್ರು, ಅರ್ಜೆಂಟ್ ಬ್ಲೌಸ್ ಇತ್ತು. ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಫುಲ್ ವಾಚ್ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಇದೇ ಥರ ವಿಡಿಯೋ ನಾನು ತರ್ತೀನಿ. ಐರನ್ ಮಾಡಬೇಕು, ಇವಾಗ ಕಟ್ ಮಾಡಿದ ಮೇಲೆ ಐರನ್ ಮಾಡ್ತೀನಿ. ಅರ್ಧ ಇಂಚದ ಬಟ್ಟೆ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಹೊಲಿಯುವಾಗ ಆ ಕಡೆ ಈ ಕಡೆ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಸ್ ಹೆಂಗಿದೆ ಹಂಗೆ ತೊಗೋಬಾರ್ದು. ಯಾಕಂದರೆ ಪ್ರೊಫೆಷ್ನಲ್ ಟೇಲರ್ ಇರ್ತಾರಲ್ವ, ಅಂದರೆ ಇವಾಗ ಎಲ್ಲನೂ ಕಲ್ತಿರೋರು ಅವ್ರು ತಗೋತಾರೆ. ಆದರೆ ಇವಾಗ ಕಲಿಯೋರಿಗೆ ಏನಿದೆ, ಬಿಗಿನರ್ಸ್ಗೆ ಅರ್ಧ ಇಂಚಿಗೆ ಕಟ್ ಮಾಡಬೇಕು. ಇಲ್ಲಾಂದರೆ ಆ ಕಡೆ ಈ ಕಡೆ ಆಗಿಬಿಟ್ಟು ಬಟ್ಟೆ ಮಿಕ್ಕಲ್ಲ. ಲೈನಿಂಗ್ ಬಟ್ಟೆ ಮೇಲೆ ಸ್ವಲ್ಪ ಕೆಡೋ ಚಾನ್ಸಸ್ ಇರುತ್ತೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಯೋಗ ಪಟ್ಟಿ ಇಟ್ಬಿಟ್ಟು ಕತ್ತರಿಸ್ಕೋತೀನಿ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅದರ ಇದನ್ನು ನೋಡಿ, ಸ್ಲೀವು ಮತ್ತು ಬ್ಯಾಕ್ ಪಾರ್ಟ್ ಅದು. ಬಾಯ್ ಬಾಯ್ ಫ್ರೆಂಡ್ಸ್.